ಹಾಯ್ ಹಲೋ ನಮಸ್ತೆ, ಪವಿತ್ರ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಬೆಂಗಳೂರು ಸ್ಟೈಲ್ ಸಾಂಬಾರ್ ಪೌಡರ್ ಮಾಡುವ ವಿಧಾನ ಮತ್ತು ಬೇಕಾಗುವ ಸಾಮಗ್ರಿಗಳು. 1 kg ಧನಿಯಾ, 1 kg ಚಿಕ್ಕಬಳ್ಳಾಪುರ ಕಾಯಿ, ಅರ್ಧ kg ಬ್ಯಾಡಗಿ, ಅರ್ಧ kg ಗುಂಟೂರು, 1/4 kg ಗುಂಡುಗಿರೋಂಥ ಗುಂಟೂರು, 3/4 kg ಜೀರಿಗೆ, 100 ಗ್ರಾಮ್ ಮೆಣಸು, 150 ಗ್ರಾಮ್ ಮೆಂತ್ಯ, 1/4 kg ಕುಸುಬಲಕ್ಕಿ, ಅರ್ಧ kg ತೊಗರಿಬೇಳೆ, ಆಮೇಲೆ 200 ಗ್ರಾಮು ಅರಿಶಿಣದ ಕೊಂಬು, ಆಮೇಲೆ 3 ಕಟ್ಟು ಕರಿಬೇವಿನ ಸೊಪ್ಪು, ಸಾಸಿವೆ 100 ಗ್ರಾಮು, ಇಂಗು ಒಂದು LG ಇಂಗು ಒಂದು ಫುಲ್ ಕೇಕ್ ಹಾಕಬೇಕು. ಆಮೇಲೆ ಘಮ ಬರುವ ತನಕ ಉರಿಬೇಕು. ಆಮೇಲೆ ಎಲ್ಲ ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲ ಹುರಿದಿರತಕ್ಕದ್ದು ಅದನ್ನು ಮಿಕ್ಸಿಲಿ ಹಾಕಿ ಅರ್ಧ ಪೌಡರ್ ಮಾಡಿ ಫುಲ್ಲು ಎಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಕೊಟ್ಟು ಆಮೇಲೆ ಚೆನ್ನಾಗಿ ಮಿಕ್ಸ್ ಕೊಟ್ಟು ಆಮೇಲೆ ಅದನ್ನು ತೊಗೊಂಡೋಗಿ ಮಿಲ್ ಮಾಡಿಸ್ಕೊಂಡು ಬರಬೇಕು. ಆಮೇಲೆ ಬಂದು ಫುಲ್ಲು ಆರಿಸಿ ಆಮೇಲೆ ತಣ್ಣ ಆದ ಮೇಲೆ ಎತ್ತಿ ಒಂದು ಬಾಕ್ಸ್ಗೆ ಹಾಕ್ಕೋಬೇಕು. ಎಷ್ಟು ದಿನ ಇಟ್ಕೊಬೋದು ಇದನ್ನು? ಇದು 2 ವರ್ಷ ತನಕ ಇಟ್ಕೊಳ್ಬೋದು. 2 ರಿಂದ 3 ವರ್ಷ ನಾವು ಹೇಗೆ ಖರ್ಚು ಮಾಡ್ತೀವೋ ಆ ಥರ, ಹೇಗೆ ಯೂಸ್ ಮಾಡ್ತೀವೋ ಆ ಥರ. ಎಷ್ಟೋ ತನಕ ಉರಿಬೇಕಾಗುತ್ತೆ? ಇದು ಹೆಚ್ಚು ಕಮ್ಮಿ ಒಂದು 2 ಅವರ್ ಆಗುತ್ತೆ ಮೇಡಮ್ ಉರಿಯೋದಕ್ಕೆ. ಹೌದಾ? ಎಷ್ಟು ಯೂಸ್ ಮಾಡ್ಬೋದು? ಒಂದು ಇಬ್ಬರಿಗಾದರೆ ಎಷ್ಟು ಸ್ಪೂನ್ ಹಾಕಬೇಕಾಗುತ್ತೆ ಸಾಂಬಾರ್ ಪೌಡ್ರ್? ಅದು ನೀವು ನೋಡ್ಕೊಳ್ಬೇಕು. ಒಂದು ದಿನ ಮಾಡಿ ಆಮೇಲೆ ಅದು ಖಾರ ನೀವು ಖಾರ ತಿಂದರೆ ಓಕೆ, ಖಾರ ತಿನ್ನಲ್ಲ ಅಂದರೆ ಸ್ವಲ್ಪ ಕಮ್ಮಿಯನ್ನು ಯೂಸ್ ಮಾಡ್ಕೋಬೇಕು. ಒಂದಿಬ್ಬರಿಗೆ ಅಂದರೆ ಎಷ್ಟು? 1 ಸ್ಪೂನ್ ಆದರೆ ಒಂದು ಸ್ಪೂನ್ ಆದರೆ ಸಾಕು. ಏನೇನು? 1-1.25 ಸ್ಪೂನ್ ಹಾಕೋಬಹುದು. ಪಲ್ಯಕ್ಕೆ ಯೂಸ್ ಮಾಡ್ಬೋದಾ? ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಹಂಗಂತಂದ್ರೆ ಪಾಯಸಕ್ಕೂ ಯೂಸ್ ಮಾಡ್ಬೋದಾ? ಪಾಯಸಕ್ಕೆ ಯೂಸ್ ಮಾಡಾಕ್ತಾರೆ ಯಾರಾದರೂ, ಅದು ಸಿಹಿ ಅಲ್ವಾ. ಪಲ್ಯಕ್ಕೆ ಆಮೇಲೆ ಸಾಂಬಾರಿಗೆ? ಸಾಂಬಾರಿಗೆ ಬಸ್ಸಾರು, ಬೇಳೆ ಸಾರು, ಹುಳಿ ಗೊಜ್ಜು, ಚಿತ್ರಾನ್ನ ಗೊಜ್ಜು, ಟೊಮೆಟೊ ಗೊಜ್ಜು, ಸ್ವಲ್ಪ ಒಂದು 1/2 ಸ್ಪೂನು ಟೊಮೆಟೊ ಬಾತ್ಗೂ ಹಾಕೋಬೋದು, ತುಂಬ ರುಚಿ ಬರುತ್ತೆ. ಆಮೇಲೆ ಎಲ್ಲ ಬಂದಿದ ನಂತರ ಜರಡಿ ಮಾಡಿ ಡಬ್ಬಕ್ಕೆ ತುಂಬ್ಕೋಬೇಕು. ಜರಡಿ ಮಾಡಿ ಬಿಸಿದೆ ತಣ್ಣಗಾದ ನಂತರ ಎಷ್ಟು 1 ಅವರ್ ಬಿಡಬೇಕಾ ತಣ್ಣಗಾಗ? 1 ರಿಂದ 1.5 ಅವರ್ 2 ಅವರ್ವರೆಗೂ ಒಂದು ಪೇಪರ್ ಮೇಲೆ ಹಾಕಿ ತಣ್ಣ ಆದ ಮೇಲೆ ಜರಡಿ ಮಾಡಿ ನೀಟಿಗೆ ಬಾಕ್ಸ್ಗೆ ತುಂಬಬೇಕು. ಓಕೆ ಓಕೆ. ಇದು ನಿಮ್ಗೆ ಯಾರು ಹೇಳ್ಕೊಟ್ಟಿದ್ರು? ಇದು ನಮ್ಮಮ್ಮ ಹೇಳ್ಕೊಟ್ಟಿದ್ದು. ನಿಮ್ಮ ಅಮ್ಮನ ಹೆಸರು? ಗೋಪಾಲಮ್ಮ. ನಿಮ್ಮ ಹೆಸರು? ಪದ್ಮಾವತಿ. ಥ್ಯಾಂಕ್ ಯು ಪದ್ಮಾವತಿ ಅವರೇ. ಕೇಳಿದ್ರಲ್ಲ ಹೇಗೆ ಮಾಡೋದು ಅಂತ ಸಾಂಬಾರ್ ಪೌಡ್ರು ಎಲ್ಲ ನಾನು ವಿಡಿಯೋ ಮಾಡಿದ್ದೀನಿ, ನೀವು ಬೇಕು ಅಂತಂದರೆ ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಇವರು ಅನುಭವ ಇರುವ ಮೇಡಮ್ಮು ಪದ್ಮಾ ಅಂತ, ತುಂಬ ಚೆನ್ನಾಗಿರುತ್ತೆ. ನೀವು ಸಹ ಮನೇಲಿ ಮಾಡಿ. ಮತ್ತು ಸಾಂಬಾರ್ ಪೌಡ್ರು ತುಂಬ ದಿನ ಹಾಗೆ ಇಟ್ಕೊಬೇಕಂದ್ರೆ ಏನು ಮಾಡಬೇಕು ಮೇಡಮ್? ಅದಕ್ಕೆ ಡಬ್ಬದಲ್ಲಿ ಹಾಕಿ ನಿಮಗೆ ಎಷ್ಟು ಡೈಲಿ ಯೂಸ್ ಮಾಡ್ಕೊಳ್ಳೋಂಥ ಸಾಂಬಾರ್ ಪೌಡರನ್ನು ಒಂದು ಬೇರೆ ಜಾರ್ಗೆ ಹಾಕಿ ಇಟ್ಕೊಳ್ಬೇಕು. ನೀವು ಅದನ್ನು ಪದೇ ತೆಗಿಬಾರ್ದು. ಗಾಳಿ ಹೋಗ್ದಿದ್ದಂಗೆ ಫುಲ್ ಇದು ಮಾಡ್ಕೊಳ್ಬೇಕು. ನೀವು ಸೇಫ್ಟಿ ಮಾಡ್ಕೋಬೇಕು ಅದನ್ನು. ಸ್ಪೂನಲ್ಲೇ ತೊಗೋಬೇಕು ಮೇಡಮ್. ಮತ್ತು ಮ್ಯಾಮ್ ಇವಾಗ ಹೇಗೆ ಮಾಡೋದು ಅಂತ ಸ್ವಲ್ಪ ಹಾಗೆ ವಿವರಿಸ್ಬಿಡಿ ನಮ್ಮ ವೀಕ್ಷಕರಿಗೆ. ಹೆಸರು ಕಾಳು ಎಷ್ಟಿದೆ ಮ್ಯಾಮ್? ಇದು ಹೆಸರು ಕಾಳು ಎಷ್ಟು ಗ್ರಾಮ್ ಇದೆ? 1/4 kg ಇದೆ. 1/4 kg ಹೆಸರುಗಳು ಈ ಥರ ನಿಧಾನಕ್ಕೆ ಸಣ್ಣ ಉರಿಯಲ್ಲಿ ಸಣ್ಣ ಉರಿಯಲ್ಲಿ ಇಟ್ಕೊಳ್ಬೇಕು. ಒಂದು ಮೀಡಿಯಮ್ ತಕ್ಕಂಥ ಉರಿಯಲ್ಲಿ ಇಟ್ಕೊಂಡು ಹೆಸರು ಕಾಳು ಹುರ್ಕೊಳ್ಬೇಕು. 1/4 kg ಅಂತಾನೆ ಇರಬೇಕು. ಈ ಥರ ಅಂತಾನೆ ಇರಬೇಕು. ಈಗ ಕಡಲೆಕಾಳು 1/4 kg, ಅದು ಘಮ ಬರೋ ತನಕ ಹುರ್ಕೊಳ್ಬೇಕು. ತುಂಬ ಕಪ್ಪಗಾಗಬಾರ್ದಲ್ಲ? ಇಲ್ಲ, ಒಂದು ಹದ ಬರಬೇಕು. ನೋಡಿ ಅಲ್ಲಿ ಹದ ತೋರಿಸಿದ್ದೀನಿ, ಬರ್ತಿದೆಯಾ ಇಲ್ಲ ಅಂತ ನೋಡ್ಕೋಬೇಕು. ಒಂದು ಹದ ಬರೋ ತನಕ ಹುರ್ಕೊಳ್ಬೇಕು. ಕಡಲೆಕಾಳು ಆಮೇಲೆ ಹೆಸರು ಬೇಳೆ ಅದು ಮಿಸ್ ಮಾಡಿಬಿಟ್ಟು ಹೇಳುವಾಗ ಹೆಸರು ಬೇಳೆ ಒಂದು 50 ಗ್ರಾಮ್ ಅಷ್ಟು ಹೆಸರು ಬೇಳೆನ ಅದನ್ನು ಹುರ್ಕೊಳ್ಬೇಕು. ಸ್ವಲ್ಪ ಬ್ರೌನ್ ಅಂದರೆ ಹೆವಿ ಬ್ರೌನ್ ಅಲ್ಲ, ಸ್ವಲ್ಪ ಲೈಟಾಗಿ ಬ್ರೌನಿಶ್ ಬರೋವರೆಗೂ ಹುರ್ಕೋಬೇಕು. ಓಕೆ. ನೆಕ್ಸ್ಟ್ ಮ್ಯಾಮ್ ತೊಗರಿಬೇಳೆ. ನೆಕ್ಸ್ಟ್ ತೊಗರಿಬೇಳೆ, ಅದು ಸ್ವಲ್ಪ ಕೆಂಪು ಬಣ್ಣ ತಿರುಗೋ ತನಕ ಹುರ್ಕೊಳ್ಬೇಕು. ಎಷ್ಟು ಮ್ಯಾಮ್ ಇದು? ಎಷ್ಟು ಗ್ರಾಮ್ ಇದೆ? ಇದು ಅರ್ಧ kg ಇದೆ ಮೇಡಮ್ ಅವರೇ. ಅರ್ಧ kg ತೊಗರಿಬೇಳೆ. ಓಕೆ. 1 ನಿಮಿಷ ಸಾಕಲ್ಲ ಮ್ಯಾಮ್ ಹುರಿಯೋಕ್ಕೆ? ಅದು ಕೆಂಪು ಬಣ್ಣ ಬರಬೇಕು. ಸಣ್ಣ ಉರಿಲೇ ಇಟ್ಕೊಬೇಕು. ಈಗ ಮೆಂತ್ಯ ನೋಡಿ 150 ಗ್ರಾಮ್ ಹಾಕ್ತಾ ಇದ್ದೇನೆ. ಇದು ಸ್ವಲ್ಪ ಕೆಂಪು ಬಣ್ಣ ಬರಬೇಕು. ಇದನ್ನು ತುಂಬ ಕೆಂಪಿಲ್ಲ, ಲೈಟ್ ಕೆಂಪಾಗಿ ಬರಬೇಕು. ಓಕೆ. ನಾನು ಒಂದು ಫೋಟೋನ ಕ್ಲಿಕ್ ಮಾಡಿಬಿಟ್ಟಿನಿ. ಓಕೆ, ಈ ಥರ ಅಲ್ಲ ಮ್ಯಾಮ್? ಹೌದು ಮೇಡಮ್.
ಚೆನ್ನಾಗಿ ಬಣ್ಣ ಬರಬೇಕು, ಸಣ್ಣ ಕೆಂಪನೆ, ಸಣ್ಣ, ಸ್ವಲ್ಪ ಮೀಡಿಯಮ್ ಫ್ಲೇವರ್ ಇಟ್ಕೊಂಡು. ಜಾಸ್ತಿ ಹುರಿದ್ರೆ ಏನಾಗುತ್ತೆಮ್ಮ? ಜಾಸ್ತಿ ಹುರಿದ್ರೆ ತುಂಬ ಸೀದೋಗುತ್ತೆ, ಕಪ್ಪಾಗುತ್ತೆ, ರುಚಿ ಬರೋದಿಲ್ಲ. ಈಗ ಸಾಸಿವೆನೂ ಅಷ್ಟೇ, ಚಿಟಪಟ ಅನ್ನೋವಾಗ. ಎಷ್ಟು ಗ್ರಾಮ್ ಮ್ಯಾಮ್ ಸಾಸಿವೆ 100 ಗ್ರಾಮ್ ಹಾಕಿದ್ದೇನೆ. 100 ಗ್ರಾಮ್ ಸಾಸಿವೆ? ಹೌದು. ನಾನು ಫೋಟೋ ತೊಗೊಂಡ್ಬಿಟ್ಟಿನಿ, ಹಂಗಾಗಿ ಸ್ವಲ್ಪ ವಿಡಿಯೋ ಲಾಂಗ್ ತಗೊಳ್ತಾ ಐತೆ. ಆದರೆ ನೀವು ಚೆನ್ನಾಗಿ ಸಾಂಬಾರ್ ಪೌಡ್ರು ಬರಬೇಕು ಮನೇಲಿ ಅಂದರೆ ಕೊನೆ ತನಕ ನೋಡ್ರೆ ಚೆನ್ನಾಗಿರುತ್ತೆ. ಇದು ಎಷ್ಟು ಗ್ರಾಮ್ ಇದೆ ಮಾ? ಇದು 100 ಗ್ರಾಮ್ ಇದೆ. 100 ಗ್ರಾಮ್ ಸಾಸಿವೆ. ನೀವು ವರ್ಷಕ್ಕೊಂದ್ಸಲ ಮಾಡ್ಕೊಳ್ತೀರಮ್ಮ? ಹೌದು, ನಾನು 2 kg ಮಾಡ್ಕೊಳ್ತೀನಿ ವರ್ಷಕ್ಕೊಂದ್ಸರಿ. ಹೌದಾ? ಹೌದು. ಚೆನ್ನಾಗಿರುತ್ತಾ? 1 ವರ್ಷ ತನಕ ಸಾಂಬಾರ್ ಪೌಡರ್? ನಾನು ಅದು ಒಂದೂವರೆ ವರ್ಷದಿಂದ 2 ವರ್ಷದವರೆಗೂ ಮಾಡ್ಕೊತೇನೆ. ಓಕೆ. ಸಾಸಿವೆಗಳು ಇವಾಗ ಚಟಪಟ ಅನ್ನೋ ತನಕ ಹುರ್ಕೊಳ್ಬೇಕು. ಸಾಸಿವೆ 1 ನಿಮಿಷ ಆಗುತ್ತಲ್ಲಮ್ಮ? ಈಗ ಮೆಣಸು 200 ಗ್ರಾಮ್ ಹಾಕಿದ್ದೇನೆ. 200 ಗ್ರಾಮ್ ಮೆಣಸು. ಅದು ಪಟ ಅನ್ನಬೇಕು. ಓಕೆ. ಫೋಟೋ ಇದೆ, ಫೋಟೋ ಡಿಲೀಟ್ ಮಾಡಬೇಕಾಗಿತ್ತು ನಾನು, ಪರವಾಗಿಲ್ಲ. ಸಾಸಿವೆ ಕಾಳು. ಸಣ್ಣ ಉರಿಲಿ ಇಟ್ಕೊಂಡು ಸಾಸಿವೆನ ಹುರ್ಕೊಳ್ಬೇಕು, ಚಟಪಟ ಅನ್ನೋವರೆಗೂ ಹುರ್ಕೊಳ್ಬೇಕು. ಇದೇ ಅಳತೆ ತೊಗೊಂಡು ನೀವು ಮಾಡಿ ಮೇಡಮ್, ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರ್ ಪೌಡರ್. ವೀಕ್ಷಕರು ಮಾಡಿದ್ರು ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರ್ ಪುಡಿ. ಯಾರು ಎಲ್ಲ ನೋಡ್ತಾ ಇರೋ ವಿಡಿಯೋ ಅವರು ಸಹ ಮನೇಲಿ ಟ್ರೈ ಮಾಡಿಬಿಟ್ಟು ನಮಗೆ ಹೆಂಗಿತ್ತೆ ಅಂತ ತಿಳಿಸ್ಕೊಳ್ಬೇಕು. ಇವಾಗ ಮೆಣಸು ಎಷ್ಟು ತೊಗೊಬೇಕು ಮ್ಯಾಮ್? 200 ಗ್ರಾಮ್ ಮೆಣಸು. 200 ಗ್ರಾಮ್. ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ? ಹೌದು, ಕ್ವಾಂಟಿಟಿ ಚೆನ್ನಾಗಿರುತ್ತೆ. ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಅಷ್ಟೇ ಪ್ರಮಾಣ ತೊಗೊಬೇಕಾ? ಇಲ್ಲ, ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಓಕೆ. ಇದೇ ಹದದಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಏನು ಹದ ಹೇಳಿದ್ದೀನೋ ಅದೇ ಹದದಲ್ಲಿ ಮಾಡಬೇಕು. ಈಗ ಕುಸಲಕ್ಕಿ 1/4 kg ಹಾಕಿದ್ದೇನೆ. ಈ ಅಕ್ಕಿನೇ ಚೆನ್ನಾಗಿರುತ್ತಾ? ಹೌದು, ಈ ಅಕ್ಕಿನೇ ಹಾಕ್ಬೋದು. ಅಕಸ್ಮಾತ್ ಮನೇಲಿ ಇಲ್ಲ ಅಂದರೆ, ಒಂದು ಸಮಯ ತರಲಿಲ್ಲ, ಮನೇಲಿಲ್ಲ, ನಾವು ಯೂಸ್ ಮಾಡಲ್ಲ ಅಂದರೂ ಮಾಮೂಲಿ ಊಟ ಮಾಡ್ತೀವಲ್ಲ, ಡಿಪೋ ರೈಸ್ ಆದರೂ ಪರವಾಗಿಲ್ಲ, ಅಥವಾ ಅನ್ನ ಮಾಡ್ಕೊಳ್ತೀವ, ಬುಲೆಟ್ ರೈಸ್, ಯಾವ ರೈಸ್ ಆದರೂ ಪರವಾಗಿಲ್ಲ. ಓಕೆ. ಇದನ್ನು ಅಷ್ಟೇ ಕೆಂಪು ಆಗೋ ತನಕ ಹುರಿಬೇಕು? ಹೌದು, ಕೆಂಪನೇ ಆಗೋವರೆಗೂ. ಕೆಂಪು ಬೇಡ. ಎಷ್ಟು ಮಾ? ಜೀರಿಗೆ ನಾನು 3/4 kg ಹಾಕಿದ್ದೀನಿ. 3/4 kg ತೊಗೊಂಡು ಬಂದೆ, ಆದರೆ ಅದ್ರಲ್ಲಿ ಸ್ವಲ್ಪ ತೆಗ್ದಿದ್ದೆ. 100 ಗ್ರಾಮ್ ತಂದುಬಿಟ್ಟು ಒಂದು 600-700 ಗ್ರಾಮ್, 650 ಗ್ರಾಮ್ ಹಾಕಿದ್ದೀನಿ ಮೇಡಮ್ ಅವರೇ. ಇದು ಬಿಸಿಲಲ್ಲಿ ಫಸ್ಟ್ ತೊಗೊಂಬಂದು ಒಣಗಿಸ್ಬೇಕಾ? ಹೌದು, ಬಿಸಿಲಲ್ಲಿ ತಂದು ಎಲ್ಲ ಒಣಗಿಸ್ಬೇಕು, ಒಂದು ಕಡೆಯಿಂದ ಒಣಗಿಸ್ಬೇಕು. ಜೀರಿಗೆ ಒಣಗಿಸ್ಬೇಕು, ಮತ್ತು ಅರಿಶಿನ ಕೊಂಬು ಹಾಕಬೇಕು, ಮತ್ತು ಮೆಣಸೆಲ್ಲ ಎಲ್ಲ ಫಸ್ಟೆಲ್ಲ ಕ್ಲೀನ್ ಮಾಡ್ಕೋಬೇಕು. ಸಾಮಗ್ರಿಗಳೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೋಬೇಕು. ಇದೇನಿದು? ಧನಿಯಾ. ಆಮೇಲೆ ಧನಿಯಾ ಉರಿತಿದ್ದೀನಿ. ಧನಿಯಾ ಘಮ ಬರುತ್ತೆ. ತುಂಬ ಬಿಸಿ ಮಾಡಬಾರ್ದು, ನೋಡ್ಕೋಬೇಕು. ನಾವು ಸ್ವಲ್ಪ ಹಾಕ್ಕೊಂಡು ನೋಡ್ಕೋಬೇಕು. ಸ್ವಲ್ಪ ಘಮ ಅದು ಧನಿಯಾ ಫ್ಲೇವರ್ ಬರುತ್ತೆ ನೋಡಿ, ಅದುವರೆಗೂ ಹುರ್ಕೊಳ್ಬೇಕು. ಎಷ್ಟು kg ತೊಗೊಂಡಿದ್ದೀರಿ ಇದು? 1 kg ಮಾಡ್ತಾಯಿದ್ದೀನಿ ನಾನು. 1 kg ಧನಿಯಾ ಎಲ್ಲ ಆವಾಗಲೇ ಹೇಳಿದ್ನಲ್ಲ, 1 kg ಮಾಡ್ತಾಯಿದ್ದೀನಿ. 1 kg ಧನಿಯಾ. ಈಗ ಕರಿಬೇವು ಸೊಪ್ಪು, ಅದು ಪಟ ಅಂತ ಅದು ಬಿಸಿಲಲ್ಲಿ ಹಾಕಬೇಕು. ಒಣಗಿಟ್ಟು ತಗೊಂಡು ನಡೀತೈತೆ, ಹಸಿದು ನಡೀತಮ್ಮ? ಇಲ್ಲ, ಕರಿಬೇವು ತೊಗೊಂಡು ನೀವೆಲ್ಲ ಫುಲ್ಲು ಅದನ್ನು ಕ್ಲೀನ್ ಮಾಡಿ ಒಂದು ಬೌಲಿಗೆಲ್ಲ ಇದು ಮಾಡಿ ಮೇಲೆ ಬಿಸಿಲಲ್ಲಿ ಇಟ್ಟು, ಒಂದು ಮರದಲ್ಲೋ ಇಲ್ಲ ಬೌಲಲ್ಲೋ ಏನರಲ್ಲೋ ಬಿಸಿಲಲ್ಲಿ ಇಟ್ಟು ಅದನ್ನು ತಂದು ಈ ಥರ ಹುರಿದು ಅದನ್ನು. ಕರಿಬೇವು ಹಾಕಿದ್ರೆ ಒಳ್ಳೇದಮ್ಮ? ಹುಳ ಆಗಲ್ವಾ? ಇಲ್ಲ, ಅದು ಟೇಸ್ಟ್ ಕೊಡುತ್ತೆ. ಕರಿಬೇವು, ಅರಿಶಿನ ಕೊಂಬು, ಮತ್ತು ಜೀರಿಗೆ, ಮೆಂತ್ಯ, ಮೆಣಸು ಮತ್ತು ತೊಗರಿಬೇಳೆ, ಅದು ಟೇಸ್ಟ್ ಕೊಡುತ್ತೆ. ಎಷ್ಟು ಬೇಕೋ ಅಷ್ಟೇ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಜಾಸ್ತಿ ಹಾಕಿದ್ರೆ ಸಾಂಬಾರು ಪುಡಿ ಹದ ಹೊಟ್ಟೋಗುತ್ತೆ. 3 ಕಟ್ ಹಾಕಬೇಕು. ಓಕೆ. ಈಗ ಅರಿಶಿಣದ ಕೊಂಬು ಉರಿತಾ ಇದೆ ನೋಡಿ, ಸುಮ್ಮನೆ ಬಿಸಿ ಮಾಡಿ ಹಾಕಬೇಕು. ಇದು ಎಷ್ಟು ಗ್ರಾಮ್ ಇತ್ತು? ಅದು 100 ಗ್ರಾಮ್ ಹಾಕಿದ್ದೀನಿ. 100 ಗ್ರಾಮ್ ಹಾಕಿದ್ದೀನಿ. ಸ್ವಲ್ಪ ಬಿಸಿ ಮಾಡಬೇಕು? ಸ್ವಲ್ಪ ಬಿಸಿ ಮಾಡ್ಕೋಬೇಕು, ಜಾಸ್ತಿ ಮಾಡಬಾರ್ದು. ಓಕೆ.
ಈಗ ಇದು ನೋಡಿ ಗುಂಡೂರು ಮೆಣಸು ಗುಂಟೂರು ಮೆಣಸಿನ್ಕಾಯಿ, ಇದು ಗುಂಡಿಗೆ ಇರೋದು. ಇದು 1/4 kg ಹಾಕಿದ್ದೀನಿ, ಕಾಲು kg ಹಾಕಿದ್ದೀನಿ ಇದನ್ನು. ಇದು ಹಾಕಿದ್ರೆ ಚೆನ್ನಾಗಿರುತ್ತೆ. ಹೌದು ಹೌದು, ಇಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಮೇಡಮ್ ಇದು. ಹೌದು, ಇದು ಹಾಕಲೇಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಬಿಸಿ ಮಾಡ್ತಾ ಇದ್ದೇನೆ. ಸ್ವಲ್ಪ ಒಂದು ನಿಮಿಷ ಸಾಕಾ? ಹೌದು, ಅದು ಸಾಕು, 1 ನಿಮಿಷ ಸಾಕು, ಸ್ವಲ್ಪ ಇದಾಗೋವರೆಗೂ. ಅದು ತೊಟ್ಟು ಇದೆಲ್ಲ ತೆಗಿಬೋದಮ್ಮ? ಇಲ್ಲ ಬೇಡ ಬೇಡ ಬೇಡ, ಅದರಲ್ಲೇ ಖಾರ ಇರುತ್ತೆ, ತುಂಬ ಇದಾಗಿರುತ್ತೆ, ಏನು ತೆಗಿಯೋ ಅವಶ್ಯಕತೆ ಇಲ್ಲ. ಈ ಮೆಣಸಿನ್ಕಾಯಿ ಅದು ಇದು ಬಂದು ಬೇಡಿಗೆ ಮೆಣಸಿನ್ಕಾಯಿ ಇದು. ಹೌದು, ಬೇಡಿಗೆ. 3 ಮಿಕ್ಸ್ ಎಷ್ಟೆಷ್ಟು? ಅರ್ಧ ಕೆಜಿನಾ? ಇದು ಅರ್ಧ kg ಹಾಕಿದ್ದೇನೆ. ಇದು ಗುಂಟೂರು ಉದ್ದದು. ಇದು ಅರ್ಧ kg ಹಾಕಿದ್ದೇನೆ. ಇದು ಎಣ್ಣೆ ಹಾಕಿ ಸ್ವಲ್ಪ ಹೌದು ಬಿಸಿ ಮಾಡ್ಕೊಬೇಕು. ಹೌದು, ಇದೆಲ್ಲ ಮತ್ತೆ ತಣ್ಣಗೆ. ಇದು ಖಾರ ಮೆಣಸಿನ್ಕಾಯಿ, ಚಿಕ್ಕಬಳ್ಳಾಪುರ ಕಾಯಿ. ಇದು 3/4 kg ಹಾಕೊಳ್ಳಿ. 3/4 kg. ಇದೆಲ್ಲ ತಣ್ಣಗಾದ್ಮೇಲೆ ಮತ್ತೆ ನಾವು ಮಿಕ್ಸಿಲಿ ಹಾಕೊಬೇಕು ಪೌಡ್ರ್. ಹೌದು, ಇದೆಲ್ಲ ತಣ್ಣಗಾಗಿದ ನಂತರ ಮೆಣಸಿನ್ಕಾಯಿ ಒಂದು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಪೌಡ್ರ್ ಮಾಡಿ ಅದನ್ನೆಲ್ಲ ನಾವು ಹುರಿದಿರೋಂಥ ಸಾಮಗ್ರಿಗಳಿಗೆ ಎಲ್ಲ ಮಿಕ್ಸ್ ಕೊಡಬೇಕಿದು, ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಆಮೇಲೆ ತೊಗೊಂಡೋಗಿ ಮಿಷಿನ್ಗೆ ಹಾಗೆ ಹಾಕಿಸ್ಕೊಬರ್ಬೇಕು, ತಣ್ಣ ಮಾಡಬಾರ್ದು. ಹೌದು, ಇಂಗು 1 ಕೇಕ್ ಹಾಕಿದ್ದೇನೆ. ಇದು ಬಿಸಿ ಮಾಡಿಬಿಟ್ಟು. ಹೌದು, ಬಿಸಿ ಮಾಡಿ ಹಾಕಬೇಕು. ಹಿಂಗೆ ಹಾಕಲೇಬೇಕು. ಹೌದು, ಹಾಕಲೇಬೇಕು. ಅದು ಜೀರ್ಣ ಆಗುತ್ತೆ ಮತ್ತು ಹೆಲ್ತಿಗೂ ಒಳ್ಳೆಯದು. ಈ ಥರ ಹಿರಿಮ